100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜನ್ನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಡೇ ಇದ್ದಿದ್ದು ನನ್ನ ತೂಕ 81.55. 34 ದಿನ ಆದಮೇಲೆ ಚೆಕ್ಔಟ್ ಮಾಡಿದರೆ 75 kg ಆಗಿತ್ತು. ಹಾಗಾದರೆ 6 kg ತೂಕನ ನಾನು ಕಮ್ಮಿ ಮಾಡ್ಕೊಂಡಿದ್ದೀನಿ. ಯಾವ ಥರ ಮಾಡಿಕೊಂಡೆ, ಡೈಲಿ ಏನು ರೂಟೀನ್ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಡ್ತೀನಿ. ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಇವತ್ತು ದಿನ 43 ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಇಟ್ ಈಸ್ ಒಂದೇ ಥರದ ಡಿಟಾಕ್ಸ್ ಡ್ರಿಂಕನ್ನು ತಗೊಳ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ ಹಳೆ ವಿಡಿಯೋ. ಮತ್ತು ಸ್ಯಾಟರ್ಡೇ ಡಿಟಾಕ್ಸ್ ಡ್ರಿಂಕು ಗ್ರೀನ್ ಟೀ ಮಾಡೋದು ಅಥವಾ ರಾಗಿ ಮಾಲ್ಟ್ ಮಾಡೋದು ಆ್ಯಂಡ್ ರಾತ್ರಿಗೆ ಕುಡಿಯೋಂಥ ಡಿಟಾಕ್ಸ್ ಡ್ರಿಂಕು, ಈ 4 ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಂಡೇ ಮಾರ್ನಿಂಗ್ ಅಷ್ಟರಲ್ಲಿ ಚೆಕ್ ಮಾಡ್ತಾ ಇರಿ ನನ್ನ ವೀಡಿಯೋಸ್ಗಳನ್ನ. ಬ್ರೇಕ್ಫಾಸ್ಟ್ಗೆ ನಾನು ತೊಗೊಂಡಿದ್ದು ಸ್ವಲ್ಪ ಅವಲಕ್ಕಿ, ಫ್ರೂಟ್ ಸಲಾಡು, 2 ಹೋಲ್ ಎಗ್ಗನ್ನು ತೊಗೊಂಡಿದ್ದೀನಿ. ಸೊ ಬೇಡ ಅಂದರೆ ನೀವು ಒಳಗಡೆ ಇರುವಂಥ ಎಲ್ಲೋನು ಕೂಡ ತೆಗಿಬೋದು. ಸೊ ನನಗೆ ಸ್ವಲ್ಪ ಎಲ್ಲೋ ಅಷ್ಟಕ್ಕಷ್ಟೇ ಇಷ್ಟ ಆಗಲ್ಲ, ಹಾಗಾಗಿ ಆಗಾಗ ನಾನು ತೆಗಿತಾ ಇರ್ತೀನಿ. 2 ಫುಲ್ ಎಗ್ನ ತೊಗೊಂಡು ನನ್ನ ಒಂದು ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಜಾಗದಲ್ಲಿ ನೀವು ಉಪ್ಪಿಟ್ಟು ತೊಗೊಳ್ಬೋದು ಅಥವಾ ಚಿತ್ರಾನ್ನ ತೊಗೊಳ್ಬೋದು, ಏನಾದರೂ ತೊಗೊಳ್ಬೋದು. ಬಟ್ ಕ್ವಾಂಟಿಟಿ ಸ್ವಲ್ಪ ನೋಡ್ಕೊಂಡು ತೊಗೋಬೇಕು. ಬೇರೆ ಥರ ಒಂದು ಪ್ರೋಟೀನ್ ಸೋರ್ಸು, ಫೈಬರು ಇದೆಲ್ಲ ಜಾಸ್ತಿ ಇರುವಂಥದ್ದನ್ನು ನೀವು ಫುಡ್ನ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನನ್ನ ಒಂದು ಬೆಳಗಿನ ಬ್ರೇಕ್ಫಾಸ್ಟನ್ನು ಮುಗಿಸ್ಕೊಳ್ತಾ ಇದ್ದೀನಿ. ಎಗ್ನ ದಿನಕ್ಕೆ 4 ಎಗ್ ತಿನ್ನೋದ್ರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ. ಹೋಲ್ ಎಗ್ ಆದರೆ 2 ತಗೊಳ್ಳಿ, ಅಥವಾ ಬರೀ ವೈಟ್ ಎಗ್ ತಿಂತೀವಂದರೆ ದಿನಕ್ಕೆ 4 ಎಗ್ನ ಆರಾಮಾಗಿ ನೀವು ನಿಮ್ಮ ಬಾಡಿಗೆ ಕನ್ಸ್ಯೂಮ್ ಮಾಡ್ಬೋದು. ಅಂದರೆ ಬ್ರೇಕ್ಫಾಸ್ಟಲ್ಲಿ ತೊಗೊಳ್ತಿರೋ, ಲಂಚಲ್ಲೋ, ಡಿನ್ನರಲ್ಲೋ ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ಲಂಚ್ ಬಾಕ್ಸಿಗೆ ನಾನು ತಗೊಂಡಿದ್ದು ಅಗೇನ್ ಸ್ವಲ್ಪ ಅವಲಕ್ಕಿ ಮತ್ತು ಫ್ರೂಟ್ಸು ಆ್ಯಂಡ್ ಮಜ್ಜಿಗೆನ, ಫ್ರೂಟ್ ಸಲಾಡ್ ತೊಗೊಂಡಿದ್ದೀನಿ. ಮಜ್ಜಿಗೆ ಇನ್ನು ಬೇಸಿಗೆ ಬಾಡಿ ಬೇಗ ಹೀಟ್ ಆಗ್ತಾ ಇರುತ್ತೆ. ಸೊ ಡಿಟಾಕ್ಸ್ ಎಲ್ಲ ತೊಗೊಳ್ತೀವಲ್ವ, ಹಾಗಾಗಿ ಬೇಗ ಬಾಡಿ ಹೀಟ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಜ್ಜಿಗೆನ ಮಸ್ಟ್ ಆ್ಯಂಡ್ ಶುಡ್ ತೊಗೊಳ್ಳಿ. ಅದಾದಮೇಲೆ ಸಂಜೆ ಬಂದು ನಾನು ಮಿಸ್ ಮಾಡದೆ ಕುಡಿಯೋವಂಥ ಒಂದು ಪ್ರಾಡಕ್ಟ್ ಅಂದರೆ ಈ ವೆಯ್ಟ್ ಲಾಸ್ ಗ್ರೀನ್ ಟೀ. ಸೊ ಇದು ನನ್ನ ಒಂದು 6 kg ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಮಾಡಿದಂಥ ಒಂದು ಗ್ರೀನ್ ಟೀ ಆಗಿದೆ. ಹಾಗಾಗಿ ಇದನ್ನು ನಾನು ಮಿಸ್ ಮಾಡೋದೇ ಇಲ್ಲ. ನನ್ನ ಡಯಟಲ್ಲಿ ಎವ್ರಿ ಡೇ ಏನು ಬಿಟ್ಟರು ಈ ಒಂದು ಡ್ರಿಂಕನ್ನು ಕುಡಿಯೋದನ್ನು ನಾನು ನಿಲ್ಲಿಸಿಲ್ಲ. ಸೊ ಇದ್ರ ಲಿಂಕ್ ಬೇಕಂದರೆ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ. ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಕಾಣಿಸ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಾದರೂ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಒಂದ್ಸಲ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ಇಂದಾದರೂ ಹೋಗಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ತುಂಬ ಜನ ಪರ್ಚೇಸ್ ಮಾಡಿ ಒಳ್ಳೆ ಒಂದು ರಿವ್ಯೂವನ್ನು ಕೊಟ್ಟಿದ್ದಾರೆ ಆ್ಯಂಡ್ ರಿಸಲ್ಟ್ ಬಂದಿದೆ. ಬೇರೆಯವ್ರಿಗೂ ಕೂಡ 10,000ಕ್ಕೂ ಹೆಚ್ಚು ಜನ ಅದನ್ನು ಪರ್ಚೇಸ್ ಮಾಡಿದ್ದಾರೆ ನನ್ನ ಲಿಂಕಿಂದ. ಬೇಗ ಯಾರಿಗಾದರೂ ಬೇಕಿದ್ರೆ ಆರ್ಡರ್ ಮಾಡ್ಕೊಳ್ಳಿ. ಹಾಗೂ ಗೊತ್ತಾಗಿಲ್ಲ ಅಂದರೆ ಕಮೆಂಟಲ್ಲಿ ಲಿಂಕ್ ಅಂತ, ಗ್ರೀನ್ ಟೀ ಲಿಂಕ್ ಅಂತ ಕಳಿಸಿದರೆ ನಾನು ನಿಮಗೆ ಕಮೆಂಟಿಗೆ ಲಿಂಕನ್ನು ಕಳಿಸ್ಕೊಡ್ತೀನಿ. ಪ್ರತಿನಿತ್ಯ ಮಾಡೋ ಹಾಗೆ ಅರ್ಧ ಅವರ್ ಎಕ್ಸಸೈಸ್ ಮಾಡ್ಕೊಳ್ತೀನಿ, 1 ಅವರ್ ಶಟಲ್ನ ಆಟ ಆಡ್ಬಿಟ್ಟು ಬಂದಿರ್ತೀನಿ. ಸೊ ಈ 2 ಮಾಡ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ವರ್ಕೌಟ್ ಮಾಡಿದರೆ ನಮ್ಮ ಬಾಡಿಗೆ ನಾವು ಎಷ್ಟು ವರ್ಕೌಟ್ ಮಾಡ್ತೀವೋ ಅಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ. ಅಂದರೆ ಫುಲ್ ಬಾಡಿ ಸ್ವೆಟ್ ಆಗಬೇಕು, ಆ ರೇಂಜ್ಗೆ ನಮ್ಮ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು. ಆವಾಗಲೇ ನಾವು ಹೆಲ್ದಿಯಾಗಿರೋಕ್ಕೆ ಸಾಧ್ಯ ಮತ್ತು ಫಿಟ್ ಆ್ಯಂಡ್ ಫೈನ್ ಆಗಿರೋಕ್ಕೂ ಸಾಧ್ಯ. ಸೊ ಬರೀ ಒಂದೇ ಆ್ಯಕ್ಟಿವಿಟಿ 1-2 ನಿಮಿಷ ಮಾಡಿ ವೆಯ್ಟ್ ಲಾಸ್ ಆಗಲಿ ಅಂದರೆ ಆಗೋದೇ ಇಲ್ಲ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ಶೇಖರಣೆ ಆಗಿರುವಂತಹ ಫ್ಯಾಟ್ ಆಗಿರುತ್ತೆ, ಅಷ್ಟು ಈಸಿಯಾಗಿ ಬರ್ನ್ ಆಗೋದಿಲ್ಲ. ರಾತ್ರಿ ಊಟಕ್ಕೆ ನಾನು ತೊಗೊಂಡಿದ್ದು ಎಗ್ ರೈಸ್ ಮತ್ತು ಕರ್ಬೂಜ ಹಣ್ಣು, ಸ್ವಲ್ಪ ಸೌತೆಕಾಯಿ ತೊಗೊಂಡು ನಾನು ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ರೈಸ್ ಕ್ವಾಂಟಿಟಿ ನೋಡ್ತಾ ಇರ್ಬೋದು ನೀವು, ನಾನು ಎಷ್ಟು ಕಮ್ಮಿಯಾಗಿ ತೊಗೊಂಡಿರ್ತೀನಿ ಅಂತ. ಅಷ್ಟೇ ಕಮ್ಮಿಯಾಗಿ ತೊಗೋಬೇಕು. ಫ್ರೂಟು, ವೆಜಿಟೇಬಲ್ಸು, ಈ ಥರದ ಸಲಾಡ್ಗಳು, ಈ ಥರದನ್ನು ನೀವು ಜಾಸ್ತಿ ನಿಮ್ಮ ಒಂದು ಪ್ಲೇಟರಲ್ಲಿ ಆ್ಯಡ್ ಆನ್ ಮಾಡ್ಕೊಳ್ಬೇಕು. ಈ ರೀತಿ ಸಿಂಪಲ್ಲಾಗಿ ನಾನು ಒಂದು ಊಟನ ಮುಗಿಸ್ಕೊಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು, ಸ್ಕಿನ್ನಲ್ಲಿ ಸಾಕಷ್ಟು ಗ್ಲೋ ಬಂದಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ. ಇವತ್ತು ತುಂಬ ಕಾಂಪ್ಲಿಮೆಂಟ್ ಮಾಡಿದರು. ನನ್ನದೇ ದೃಷ್ಟಿ ಆಗಿಬಿಡುತ್ತೇನೋ ಅಂತ ಹೇಳ್ತಾಯಿದ್ರು. ಸೊ ಬಿಕಾಸ್ ನಾವು ಡಯೆಟ್ ಫಾಲೋ ಮಾಡ್ತಿರ್ಬೇಕಾದ್ರೆ ಹೆಚ್ಚಾಗಿ ನಾವು ಫ್ರೂಟು, ತರಕಾರಿ, ಚೆನ್ನಾಗಿ ನೀರು ಕುಡಿಯೋದು, ಒಂದು ಒಳ್ಳೆ ಗುಡ್ ಹೆಲ್ದಿ ರೂಟೀನ ಫಾಲೋ ಮಾಡ್ತಾ ಇರ್ತೀವಿ. ಹಾಗಾಗಿ ಸ್ಕಿನ್ನಲ್ಲೂ ಕೂಡ ಗ್ಲೋ ಬರುತ್ತೆ ಆ್ಯಂಡ್ ಹೆಲ್ತಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಹಾಗೆ
ಅಗೇನ್ ರಾತ್ರಿ ಡಿಟಾಕ್ಸ್ ಬದಲಾಗಿ ಮತ್ತೆ ನಾನು ವೆಯ್ಟ್ ಲಾಸ್ ಟೀನೇ ಸ್ವಲ್ಪ ಉಳಿದಿತ್ತು, ಅದನ್ನೇ ಮತ್ತೆ ಚೆನ್ನಾಗಿ ಬಿಸಿ ಮಾಡಿಕೊಂಡು ಮತ್ತೆ ನಿಂಬೆಹಣ್ಣು ಅದಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ, ಅದನ್ನೇ ಡಿಟಾಕ್ಸ್ ರೀತಿಯಲ್ಲಿ ನಾನು ಮತ್ತೆ ಮಲಗಬೇಕಾದ್ರೆ ಈ ಒಂದು ಟೀನ ತಗೊಂಡೆ. ಸೊ ಈ ರೀತಿ ನನ್ನ 43ನೇ ದಿನ ಹೋಯಿತು. ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.